ಮೂರು ತಲೆಮಾರಾಗಿದೆ ಅವನು ಆಸ್ತಿ, ಅವನು ಅನುಭವದಲ್ಲಿದ್ದಾನೆ. ಮೊನ್ನೆ ಅವನು ಮದುವೆ ಇದೆ, ಅವನ ಮಗಳು ಮದುವೆ ಇದೆ. ಮದುವೆಗೆ ಬ್ಯಾಂಕ್ಗೆ ಲೋನ್ಗೆ ಹೋದಾಗ ಬ್ಯಾಂಕ್ ಅವರು ಹೇಳಿದ್ರು ಇದು ವಕ್ಫ್ ಬೋರ್ಡ್ ಆಸ್ತಿಯಪ್ಪ ಅಂತ ಹೇಳಿ. ಮೊದಲು ನಾವೆಲ್ಲ BDA NOC ತಗೊಂಬ, ಆ NOC ತಗೊಂಬ ಅಂತ ಹೇಳ್ತಾ ಇದ್ರಿ. ಇನ್ನು ಮುಂದೆ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡ್ NOC ತಗೊಂಬ ಅಂತಾನು ಆಕ್ಟ್ ಆಗ್ಬಿಡ್ತೇವೆ ಮಾಡೇ ಹಂಗೆ. ಆ ಸ್ಥಿತಿ ಅಂದ್ರೆ ಅವನ ಗತಿ ಏನೀಗ? ರೈತನ ಗತಿ ಮದುವೆ ಮಾಡಬೇಕು, ಲೋನ್ ಕೊಡ್ತಾ ಇಲ್ಲ, 3 ತಲೆಮಾರಾಗೈತೆ, ವಕ್ಫ್ ಬೋರ್ಡ್ ಅಂತ ಬಂದ್ಬಿಟ್ಟೈತಿ. ಈಗ ಹೆಂಗ್ ಬದುಕಬೇಕು ರೈತ? ಇದು ನಮ್ಮ ಪ್ರಶ್ನೆ. ಏನು ರಾಜಕಾರಣ ಅಂತಲ್ಲ ಇದು. ಈ ರೀತಿ ಖರೀದಿ ಮಾಡಿದ್ರೂ ಕೂಡ ಅವ್ರಿಗೆ ಆಸ್ತಿ ಸಿಗಲ್ಲ ಅಂತೇಳಿ ಇವತ್ತು ಆಗಿರುವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಈ ಕಾಯ್ದೆ 1923ರ ಕಾಯ್ದೆಯಲ್ಲಿ ಏನು ಹೇಳ್ತೈತೆ ಅಂದರೆ ಲಿಮಿಟೇಷನ್ ಆಕ್ಟ್, ಅದರಲ್ಲಿ ಮೊದಲು 12 ವರ್ಷ ಇತ್ತು. ಈಗ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿದ್ರೆ 12 ವರ್ಷ ಒಳಗಡೆ ಕ್ಲೈಮ್ ಮಾಡಬೇಕಾಯ್ತು ವಕ್ಫ್ ಬೋರ್ಡ್, 12 ಇಯರ್ಸ್. ಈಗ ಏನು ಮಾಡಿದ್ದಾರೆ, ಅದನ್ನು 30 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 30 ವರ್ಷಕ್ಕೆ. ಯಾರಿಗೆ? ವಕ್ಫ್ ಬೋರ್ಡ್ಗೆ. ರೈತನಿಗೆ ಎಷ್ಟು ಮಾಡಿದ್ದಾರೆ? 30 ವರ್ಷ ಇಲ್ಲ, ರೈತನಿಗೆ 3 ವರ್ಷ. ನಿನ್ನ ಪಾಣಿನಲ್ಲಿ ಏನಾನ ಗೊತ್ತಿಲ್ಲದೆ ನಿಮ್ಮ ನೋಡ್ಕೊಂಡೇ ಇಲ್ಲ ಅಂದ್ರೆ 3 ವರ್ಷ ಆದಮೇಲೆ ನಿನ್ನ ಕ್ಲೈಮೇ ಇರಲ್ಲ ಅದ್ರ ಬಗ್ಗೆ. 3 ವರ್ಷದೊಳಗಡೆ ಕ್ಲೈಮ್ ಮಾಡಬೇಕು. ಇದು ತಪ್ಪಲ್ವಾ? ಇದು ಮೋಸ ಅಲ್ವಾ? ಇದು ಅನ್ಯಾಯ ಅಲ್ವಾ? ರೈತನಿಗೆ ಜಾಸ್ತಿ ಮಾಡಬೇಕಾಯ್ತು, ವಕ್ಫ್ ಬೋರ್ಡ್ಗೆ 3 ವರ್ಷ ಮಾಡಬೇಕಾಯ್ತು, ರೈತನಿಗೆ 30 ವರ್ಷ ಕೊಡಬೇಕಾಯ್ತು. ಇಲ್ಲ ಒಂದೇ ಕಾನೂನಾದ್ರೂ ಇಬ್ಬರಿಗೂ, ರೈತನಿಗೂ ಒಂದೇ ವಕ್ಫ್ ಬೋರ್ಡ್ಗೂ ಒಂದೇ ಅಂತ ಹೇಳ್ಬೇಕಾಯ್ತು. ಇದೆಷ್ಟು ನ್ಯಾಯ? ಇದು ಅನ್ಯಾಯ ಅಲ್ವಾ? ಇದು ನಾನು ಕೇಳ್ತಾ ಇರೋವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ದೇಶದಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ ಗಲಾಟೆ ಮಾಡೋದು ಬೇಡ. ಅವರ ವೆಬ್ಸೈಟಲ್ಲಿ ಹೋಗಿ ತಗೊಂಡಿದ್ದೀನಿ ನಾನು. ವೆಬ್ಸೈಟಲ್ಲಿ ದೇಶದಲ್ಲೇ ರೈಲ್ವೆ, ಭಾರತೀಯ ಸೈನ್ಯ, ರೈಲ್ವೆ ಬಿಟ್ಟರೆ 3ನೇ ಅತಿ ದೊಡ್ಡ ಸಂಸ್ಥೆ ವಕ್ಫ್ ಮಂಡಳಿ. ಅವ್ರ ವೆಬ್ಸೈಟಲ್ಲಿ ತೆಗೆದುಕೊಡ್ತೀನಿ ಬೇಕಾದ್ರೆ ಅದನ್ನು. ಪ್ರಾಪರ್ಟಿ ಸುಮಾರು 9.4 ಲಕ್ಷ ಎಕರೆ ಪ್ರದೇಶ, 8.7 ಲಕ್ಷ ಆಸ್ತಿಗಳು ವಕ್ಫ್ ಬೋರ್ಡ್ ಹೊಂದಿದೆ ಅಂತ ಅವ್ರ ವೆಬ್ಸೈಟಲ್ಲೇ ಹೇಳ್ಬಿಟ್ಟಿದ್ದಾರೆ. ದೇಶದಲ್ಲಿ ನಮ್ಮ ರಾಜ್ಯದ ಮಾತಾಡಿ, ನಮ್ಮ ರಾಜ್ಯದ ಎಷ್ಟಿದೆ? ನಾನು ಇಲ್ಲ ಅವ್ರು ಕೇಳ್ತಾ ಇದ್ದೀನಿ. ನಾನು ಹೇಳ್ಬೇಕಿಲ್ಲ. 9 ನಾನೇನಪ್ಪ ಮಂತ್ರಿ ಆಗ್ಬಿಟ್ಟು 9 ಲಕ್ಷ ಇದೆಯಾ ಅಂತ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಇರೋದು 1,28,000 ರೂಪಾಯಿ. ಹೇಳ್ತೀನಿ, ಸರ್ಕಾರ ಇದಿಲ್ಲ. ಈ ದಾನಿಗಳು ದಾನ ಮಾಡಿರೋದು ಗಮನಕ್ಕಿರ್ಲಿ. ಬಹಳ ಸ್ಥಳದಲ್ಲಿ ಏನಿದೆ, ಈ ವಕ್ಫ್ ಆಸ್ತಿ ಸರ್ಕಾರ ಕೊಟ್ಟಿದೆ ಅಂತ. ವಕ್ಫ್ ಅಲ್ಲಿ 1 ಇಂಚ್ ಆಸ್ತಿನೂ ಸರ್ಕಾರ ಕೊಟ್ಟಿಲ್ಲ. ಈ ದಾನಿಗಳು ದಾನ ಮಾಡಿರೋದು. ಏನಕ್ಕೆ ದಾನ ಮಾಡಿರೋದು? ಅವ್ರ ಸಮಾಜಕ್ಕೆ ಒಳ್ಳೇದಾಗಲಿ. ಅಹಮದ್ ಖಾನ್ ನೋಡಿ, ಅವರು ಕೇಳಿದ್ರಲ್ಲ, ಇಲ್ಲಿದೆ ನೋಡಪ್ಪ, ನಿನ್ನ ವೆಬ್ಸೈಟ್ ಅಲ್ಲಿ ತೆಗೆದಿದ್ದೀನಿ. ಅದೇ ಕರ್ನಾಟಕದ ಕೇಳಿದೆಲ್ಲ, ಇಲ್ಲೇ ಇದೆ ನೋಡಿ, ಕಳಿಸ್ಲಾ? ಕೇಳಿ ಅಂದ್ರಲ್ಲ, ಕೊಟ್ಟಿದ್ದೀನಿ ನೋಡ. ನಾನು ಅದಕ್ಕೆ ಅಶೋಕ್ ಸರ್ ಹೇಳಿದ್ದು 9 ಲಕ್ಷ ಅಂದ್ರಲ್ಲ, ಇಡೀ ದೇಶದ ರಾಜ್ಯದ ಬೇರೆ ಏನ್ ಕೇಳಿಲ್ಲ ನಾವು. ಸರ್ ಈಗ ಹೇಳ್ತೀನಿ, ಇಲ್ಲ ನಮ್ದು ಜಾಸ್ತಿ ಅಲ್ಲ. ಅವ್ರು ಮಾನ್ಯ ಮಂತ್ರಿಗಳು ಹೇಳಿದ್ರು, ಎಲ್ಲರೂ ದಾನ ಕೊಟ್ಟಿದ್ದು ಸರ್ಕಾರದ 1 ಇಂಚ್ ಭೂಮಿ ಇಲ್ಲ ಅಂದ್ರು. ನಮ್ಮೂರಿನಲ್ಲಿ ಸರ್, ನಾನು ಹುಟ್ಟಿದ ಗ್ರಾಮದಲ್ಲಿ 4 ಎಕರೆ ಸರ್ಕಾರ ಕೊಟ್ಟಿದ್ದು, ಅದನ್ನು ವಕ್ಫ್ ಅಂತೇಳಿ ಈಗ 2 ವರ್ಷದಿಂದ ವಕ್ಫ್ ಬಂದಿದೆ. ಸರ್ ಹೇಳ್ತೀನಿ ಕೇಳಿ, ಸರ್ಕಾರ ಯಾವುದಕ್ಕೆ ಕೊಟ್ಟಿದೆ? 2017 ಮನೆ 2016 ಸರ್ಕಾರದಿಂದ ಆದೇಶ ಮಾಡೋದು. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತದೆ. ಎಲ್ಲಿ ಖಬರಸ್ಥಾನಿಗೆ ಜಾಗ ಇಲ್ಲ ಅಲ್ಲಿ ಖಬರಸ್ಥಾನಿಗೆ ಕೊಡಬೇಕು. ಎಲ್ಲಿ ಹಿಂದೂ ಸಮಾಜ ಜಾಸ್ತಿ ಇದೆ ಅಲ್ಲಿ ಮಶಾನಕ್ಕೆ ಜಾಗ ಇದೆ, ಅಲ್ಲಿ ಮಶಾನಕ್ಕೆ ಜಾಗ ಕೊಡಬೇಕು. ಎಲ್ಲಿ ಕ್ರಿಶ್ಚಿಯನ್ ಸಮಾಜ ಜಾಸ್ತಿ ಇದೆ ಅಲ್ಲಿ ಕ್ರಿಶ್ಚಿಯನ್ ಸಮಾಜಕ್ಕೆ ಮಶಾನಕ್ಕೆ ಜಾಗ ಬೇಕಾದ್ರೆ ಕೊಡ್ಬೇಕಂತ ಹೇಳಿದ್ದಾರೆ. ಖಬರಸ್ಥಾನ್ ಬಿಟ್ಟು ನಾವು 1 ಇಂಚು ವಫ್ದಿದ್ರೆ ನೀವು ಹೇಳಿದ್ರೆ ಸರ್, ನಾನು ಹೇಳ್ತೀನಿ, ಜಮೀನ್ ಮಶಾನಕ್ಕೆ ಅಳ್ಳಾವರ್ ಪೊಲೀಸ್ ಸ್ಟೇಷನ್
ಒಪ್ಪಲಿಲ್ಲ. ಇವ್ರು ಬಿಟ್ಟು ಅವ್ರು ಯಾರು ಅಂದಂಗಾಯ್ತು. ಮಂತ್ರಿ ಅವರೇ, ಯಾವಾಗ 2016 ಆಗಿರೋದು ಅದು. ಜಮೀರ್ ಜಿ 2014 2016 ಜಮೀರ್ ಅವರೇ, ಬರೀ ಮುಸ್ಲಿಂ ಸಮಾಜ ಅಂತ ಇಲ್ಲ, ಅಲ್ಲ, ಒಂದು ಎಲ್ಲಾ ನಿಮಿಷ ಸಮಾಜ. ಕೇಳಿ.